ಈ ಕರಿಯ ಸಿನಿಮಾ ಮಾಡ್ಬೇಕಾದ್ರೆ ರೌಡಿಗಳ ಕಟ್ಟ. ಹಾಂ ರೌಡಿಗಳ ಕಟ್ಟ ಹೆಂಗೆ ಅಂದರೆ ಇವಾಗ ಸಾಮ್ಸನ್ ಬಂದರು, ಜಯರಾಜ್ ಶಿಷ್ಯ. ಇಲ್ಲಿ ಕಿಟ್ಟಿ ಬಂದ, ಕೊತ್ವಾಲ್ ಶಿಷ್ಯ. ಇಬ್ರು ಅವರೇ ಅಲ್ಲಿ ಗ್ರೌಂಡಲ್ಲಿ. ಇಲ್ಲಿ ಅಶ್ವಿನಿ ಆಡಿಯೋ ಮುಂದೆ ಒಂದು ಸ್ಕೂಲ್ ಐತೆ, ದೊಡ್ಡ ಸ್ಕೂಲು, ಕೋರ್ಟ್ ಸೀನ್ ಅದು, ಅಲ್ಲಿ ನಡೀತಾ ಐತೆ. ಸರಿ ಇಬ್ರು ಮಾತಾಡ್ತಾರೆ, ಆಗಲ್ಲ ಅವಾಗ ಹೊಡಿಬೇಕಾಯ್ತಲೇ, ಹೊಡಿಲಿಲ್ಲಲೇ, ಇವಾಗ ಯಾರು ಹೊಡಿತಾರ ನೋಡೋ ಅಂತ ಕಿಟ್ಟಿ. ಇವನು ಸಾಮ್ಸನ್ ಸುಮ್ಮನೆ ಕಿಟ್ಟಿ ಹಳೇದಲ್ಲ, ಯಾಕೆ ನಮ್ಮ ಅಲ್ಲಿರೋರ್ಗೆಲ್ಲ ಭಯ ಏನು ಗೊತ್ತಾ, ಇಬ್ರು ಡೆಡ್ಡೆಗೇನೆಷ್ಟು ಎಲ್ಲಿ ವಾರ ಅವನ ಹತ್ರ ಒಂದು 50 ಜನ, ಅವ್ರು ಇವ್ರ ಹತ್ರ ಒಂದು 50 ಜನ ಆಗ್ಬಿಟ್ರೆ ಇಲ್ಲಿರೋರ್ ಕತೆ ಹೆಂಗೆ ಸಿನಿಮಾದವ್ರದ್ದು. ಹೌದು ಸರ್, ಕೆಲವು ಕಡೆ ಎಲ್ಲ ತುಂಬಾ ಕಷ್ಟಪಟ್ಟು ಫೇಸ್ ಮಾಡಿದೀವಿ ಸರ್ ನಾವು. ಅದನ್ನೆಲ್ಲ ಪ್ರೇಮ್ ಸರ್ ಹೆಂಗ್ ಮೇಂಟೈನ್ ಮಾಡ್ತಾರೆ ಸರ್? ಏನ್ ಮಾಡ್ದ ಅವನು ಮೇಂಟೈನ್, ರೌಡಿಗಳನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಿದ್ದು ನಾನು. ಕಿಟ್ಟಿ ಬಂದ್ರೆ ಆ ಗ್ಯಾಂಗ್ ಫುಲ್ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಅವನೇನು ಮೇಂಟೈನ್ ಮಾಡೋದು? ಗುರುಗಳೇ ನೋಡ್ಕೊಳ್ಳಿ, ಗುರುಗಳೇ ಯಜಮಾನ್ರೆ ನೋಡ್ಕೊಳ್ಳಿ, ಯಜಮಾನ್ರೆ ನಾನು. ನೀವೆಲ್ಲ ಸ್ನೇಹಿತರಾಗಿದ್ರಿಂದ ಅವನ್ನ ಡೈರೆಕ್ಟರ್ ಮಾಡ್ಬೇಕು ಅಂತ ನಾವು ತುಂಬಾ ಕಷ್ಟಪಟ್ಟು ಮಾಡಿದ್ವಿ ಸರ್. ಒಬ್ಬ ವ್ಯಕ್ತಿ ಬೆಳೆದ್ಮೇಲೆ ನೋಡಿದ ಖುಷಿ ಪಡೋಣ ಸರ್. ಅವನ ಹತ್ರ ಐತೆ, ಅವ್ನು ನನಗೆ ಕೊಡ್ಲಿ, ಅವನ ಹತ್ರ ಕಿತ್ಕೊಳ್ತೀನಿ ಅನ್ನೋ ಕ್ಯಾರೆಕ್ಟರ್ ಅಲ್ಲ ಸರ್ ನಮ್ಮದು. ನಮ್ಮ ಹುಡುಗ ಬೆಳೀತಾನೆ, ಬೆಳೀಲಿ. ತಪ್ಪು ಮಾಡಿದ್ರೆ ಬೈತೀನಿ ಸರ್, ಯಾವನೇ ಆಗಲಿ ಬೈತೀನಿ ಸರ್. ಬೆಳೀತಾನೆ ಖುಷಿ. ಇವಾಗ ಕನಕಪುರ ಶ್ರೀನಿವಾಸ್ ಅವ್ರ ಬಗ್ಗೆ ಮಾತಾಡಿದ್ರು, ನಂಗೆ ಬೇಜಾರಾಯಿತು. ನಾನು ಶಿವರಾಜ್ ಇವ್ರಿಗೆ ಪ್ರೇಮ್ಗೆ ಬೈದಿದ್ದೀನಿ, ಬಟ್ ನನ್ನ ಸ್ವಾರ್ಥ ಇಲ್ಲ. ಆಮೇಲೆ ನಾನು ಇವಾಗ ಪ್ರೇಮ್ನ ಹೊಗಳ್ತಾ ಇದ್ದೀನಿ, ಏನೋ ಇವಾಗೇನೋ ಚಾನ್ಸ್ ಕೊಡ್ತು. ನೆವರ್. ನಾನು ತಿಳ್ಕೊಂಡಿರೋದು ಇಷ್ಟೇ, ನನಗೆ ದಕ್ಕಬೇಕು ಅಂತ ಇದ್ರೆ ದಕ್ಕುತ್ತೆ, ನನಗೆ ಬರಬಾರ್ದು ಅಂತಿದ್ರೆ ಏನೇ ಕಷ್ಟ ಆದರೂ ಬರಲ್ಲ, ನನ್ನ ಹತ್ರ ಬರಲ್ಲ. ಬರಲೇಬೇಕು, ಬಂದೇ ಬರ್ತದೆ. ನಿಜನೇ ಸರ್, ನಾನು ಅದನ್ನು ನಂಬ್ಕೊಂಡು ಜೀವನ ಮಾಡಿವಿ. ಖಂಡಿತ ಬೇಡ, ಉಪವಾಸ ಇದ್ರು ಕಂಡೋರ್ ದುಡ್ಡು ನಮಗೆ ಬೇಡ ಸರ್. ಈಗಿನ ರೌಡಿಸಮ್ಗೆ ಹಂಗೆ ಹಿಂಗೆ ಅನ್ನೋರು ತುಂಬ ಜನ ಇದ್ದಾರೆ, ಯೂಸ್ಫುಲ್ ಚಿಕ್ಕವರು ಎಲ್ಲೆಲ್ಲೋ ಹೊಡೆದಾಡ್ತಿರ್ತಾರೆ. ಅಂಥವ್ರಿಗೆಲ್ಲ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಕಿವಿ ಮಾತಾಡೋದಾದ್ರೆ? ದಯವಿಟ್ಟು ನೀವು ಅದರಿಂದ ಆಚೆಗೆ ಬನ್ನಿ. ನೀವು ಯಾರನ್ನ ನೋಡಿ ಇಂಪ್ರೆಸ್ ಆಗಿ ನಾನು ಹಂಗೆ ಆಗಬೇಕು ಅಂತ ಹೋದರೆ 1000ರಲ್ಲಿ ಒಬ್ಬ ಸಕ್ಸಸ್ ಆಗ್ಬೋದು. ಇನ್ನು 999 ಜನ ಸಫರ್ ಪಡ್ತಾರೆ. 999 ಜನಕ್ಕೆ ಅಪ್ಪ ಅಮ್ಮ ಇಬ್ಬರು ಅಂದರೆ ಡಬಲ್ ಆಯಿತು. ಹೆಣ್ಮಕ್ಳಿದ್ರೆ ಅವ್ರ ಮನೇಲಿ ಅವ್ರ ಕತೆ ಏನು? ಜೀವನ ಸ್ಪಾಯ್ಲ್ ಆಗೋಗ್ತದೆ. ದಯವಿಟ್ಟು ಯಾರೂ ನಾನು ರೌಡಿ ಆಗಬೇಕು ಅಂತ ಅನ್ಕೋಬೇಡಿ. ನೀನು ರೌಡಿ ಆಗಬೇಕು ಅಂತ ಹಣೆಯವ್ರು ಬರೆದಿದ್ದೆ ದೇವರು, ನೀನು ಹಾಗೆ ಆಗ್ತೀಯಾ. ನಾನು ಆಗಬೇಕು ಅಂತ ನೀನು ಯಾಕೆ ಅನ್ಕೊಂತೀಯ? ನೀನೇನೇ ಅಂದ್ಕೊಂಡ್ರು ಆಗಲ್ಲ ಅಲ್ವಾ? ಹೌದು. ಆಮೇಲೆ ಸಿನಿಮಾ ವಿಷಯಕ್ಕೆ ಬಂದರೆ, ಸಿನಿಮಾ ಹೊಸದಾಗಿ ಬರೋರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ವಿದ್ಯೆಗಿಂತ ವಿನಯ ಮುಖ್ಯ. ನೀವೆಷ್ಟು ತಗ್ಗಿ ಬಗ್ಗಿ ನಡೀತೀರಾ, ಕಲೆ ನಿಮ್ಮನ್ನು ಕೈ ಹಿಡಿತದೆ. ಕಲೆನ ಹುಡ್ಕೊಂಡು 100 ಜನ ಹೋದರೆ ಕಲೆ ಸೆಲೆಕ್ಟ್ ಮಾಡ್ಕೊಳ್ಳೋದು 3 ಜನ. ನೀವು ದಯವಿಟ್ಟು ಒಬ್ಬರು ಬೆಲೆ ಕೊಟ್ಟು ಒಬ್ಬರ ಹತ್ರ ಬೆಲೆ ತಗೊಳ್ಳಿ. ಓವರ್ ಕಾನ್ಫಿಡೆನ್ಸ್ ಇಟ್ಕೋಬೇಡಿ. ಆಮೇಲೆ ಅವ್ರಿವ್ರ ಮಾತನ್ನೆಲ್ಲ ಕೇಳಬೇಡಿ. ಹೇಳ್ಕೊಡೋರು ಜಾಸ್ತಿ ಜನ. ಆಗಿನ ಕಾಲದ ಡೈರೆಕ್ಟರ್ಗಳ ಥರ, ಪ್ರೊಡ್ಯೂಸರ್ ಥರ, ಟೆಕ್ನಿಷಿಯನ್ ಥರ ಯಾರೂ ಇಲ್ಲ. ಎಲ್ಲರೂ ಸ್ವಾರ್ಥಿಗಳೇ. ಯಾರ ಮಾತು ಕೇಳಬೇಡಿ. ಶ್ರದ್ಧೆಯಿಂದ ನಿಮ್ಮನ್ನು ನೀವೇನಕ್ಕೆ ಬಂದಿದ್ದೀರೋ ಆ ಕೆಲಸ ಮಾಡಿ, ಸಕ್ಸಸ್ ಆಗ್ತೀರಾ, ಒಳ್ಳೇದಾಗ್ತದೆ. ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಿಮ್ಮ ಸಮಯವನ್ನು ನಮಗೆ ಮೀಸಲಿಟ್ಟಿದ್ದಕ್ಕೆ. ನಾನು ಕೇಳೋ ಪ್ರಶ್ನೆಗೆ ಎಲ್ಲರಿಗೂ ನೀವು ಅಲ್ಲ, ಇವಾಗ ನಾವು ಸ್ಕೂಲ್ಗೆ ಹೋಗ್ತೀವಿ, ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳಲೇಬೇಕು. ಎಕ್ಸಾಮ್ಗೆ ಹೋಗ್ತೀವಿ, ಆ ಪ್ರಶ್ನೆಗೆ ಸರಿಯಾದ ಉತ್ತರ ಬರೀಲೇಬೇಕು. ಆಮೇಲೆ ನಾನು ಬರೆಯಲ್ಲ ಅಂತ ನಾನು ಗಾಂಚಲ್ಲಿ ತೋರಿಸಿದ್ರೆ ಫೇಲ್ ಆಗ್ತೀನಿ. ಕೇಳೋ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ ಮಾಸ್ಟ್ರು ಹೆಂಗೆ ಹೊಡಿತಿದ್ರು ಗೊತ್ತಾವಾಗ? ಇವಾಗೇನೋ ಬಿಡು, ಅಪ್ಪ ಅಮ್ಮ ನನ್ನ ಮಗನಿಗೆ ಯಾಕೆ ಕೊಡದೆ ಅಂತ ಹೋಗ್ತಾರೆ. ಅವ್ರು ಮುಟ್ಟಾಡ್ರು ತಪ್ಪು ಮಾಡ್ತಾರೆ, ಮಾಸ್ಟ್ರುಗಳು ದಂಡಿಸ್ಬೇಕು. ನಮಗೆಲ್ಲ ಹೊಡಿತಾ ಇದ್ದಿದ್ದು ಬೆರಳುಗಳೆಲ್ಲ ಹಿಂಗೆ ಇಟ್ಬಿಟ್ಟು ಹೊಡೆಯೋರು. ಅದನ್ನು ನೀವು ಕೇಳಿದ್ರಿಂದ ನಾವು ಬೇಜಾರಾಗಿಲ್ಲ. ಆಮೇಲೆ ಈ ಸುದ್ದಿ ಮನೆ ನಾನು ಏನೋ ಅಂದ್ಕೊಂಡು ಬಂದೆ. ತುಂಬ ಚೆನ್ನಾಗಿ, ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ. ಆಮೇಲೆ ನನ್ನ ಮಗನಿಗೆ ಫೋನ್ ಮಾಡಿ ಕೇಳಿದೆ, ಅಪ್ಪ ಅವ್ರು ಸಖತ್ತಾಗಿ ಡಿಜಿಟಲ್ ಇದಪ್ಪ, ಅವರು ಸಖತ್ತಾಗಿ ಮಾಡ್ತಾರಪ್ಪ, ನೀನು ಹೋಗ್ಬಿಟ್ಟು ಬರಪ್ಪ ನಮ್ಮ ಮಧ್ಯಾಹ್ನ. ಸರಿ. ಆಮೇಲೆ ನಾನು ಒಬ್ರಿಗೆ ಯಾರಿಗಾದ್ರೂ ಮಾತು ಕೊಟ್ಬಿಟ್ರೆ ಇವತ್ತಲ್ದಿದ್ದು ನಾಳೆ ಏನಾದರೂ ಹೋಗ್ಲೇಬೇಕು ನಾನು. ಓಕೆ, ಏನು ಮಾಡಿ ಬೈಕೊಳ್ಳಲ್ಲ ಸರ್? ನಿಜ ಸರ್. ಯಾಕೆ ಸರ್ ಬೈಸ್ಕೋಬೇಕು ಅಲ್ವಾ? ಆಮೇಲೆ ಎಲ್ಲ ವೀಕ್ಷಕರಿಗೂ ಹೇಳ್ತೀನಿ, ದಯವಿಟ್ಟು ಕನ್ನಡಿಗರೆಲ್ಲ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಹಿಂಗೆ ನೀವು ಯಾರು ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ಥಿಯೇಟ್ರ್ಗಳನ್ನೆಲ್ಲ ಹೊಡೆದಂಗೆ ಮಾಲ್ಗಳು ಕಟ್ಬಿಡ್ತಾರೆ. ಇವಾಗಾದರೆ 100 ರೂಪಾಯಿ ಟಿಕೆಟು, ನೀವು ಮಾಲ್ಗೆ ಹೋದರೆ 500 ರೂಪಾಯಿ ಟಿಕೆಟು. ದಯವಿಟ್ಟು ಉಳಿಸ್ಕೊಳ್ಳಿ. ಎಲ್ಲರೂ ಕನ್ನಡನ ಬೆಳೆಸೋಣ. ನೀವು ಸಿನಿಮಾ ನೋಡೋಕೆ ಬನ್ನಿ, ನಾನು ಆ್ಯಕ್ಟ್ ಮಾಡಿರ್ತೀನಿ, ನಾನು ಸಿನಿಮಾ ನೋಡೋಕೆ ಬರ್ತೀನಿ. ನೀವೆಲ್ಲ ಬಂದಿರ್ತಾನೆ, ನಮಗೂ ಬರಬೇಕು ಅಂತಂದ್ರೆ. ನೀವು ಯಾರು ಬರಲೇ ಸರ್. ಇವತ್ತು ಏನು ಗೊತ್ತಾ, ಮಾರ್ನಿಂಗ್ ಶೋ ರನ್ ಆಗ್ತದೆ, ಮ್ಯಾಟ್ನಿಗೆ ಸಿನಿಮಾ ಕಿತ್ತಾಕ್ಬಿಡ್ತಾರೆ ಸರ್, ಜನನೇ ಬರಲ್ಲ. ಆ ಪರಿಸ್ಥಿತಿ ಬಂದಿದೆ. ಅದರ್ ಲ್ಯಾಂಗ್ವೇಜ್ ಅವ್ರು ನೋಡಿದ್ರೆ ಇವಾಗ ಒಂದು 2 ವರ್ಷದಿಂದ ಟಾಪ್ ಹೋಗ್ಬಿಟ್ಟಿತ್ತು ಕನ್ನಡ. ತೆಲುಗು ತಮಿಳ್ನೆಲ್ಲ ಬಿಟ್ ಮಾಡಿಕೊಂಡು ಇವಾಗ
ಯಾಕೋ ನಮ್ಮ ಜನ ಹಂಗೆ ಮೇಕಿಂಗು ಹಂಗೆ ಮಾಡ್ತಾರೆ ಬಿಡಿ. ಕೆಲವೆಲ್ಲ ಸಿನಿಮಾಗಳು ನಮಗೂ ನೋಡೋಕ್ಕಾಗಲ್ಲ, ಹಂಗಿರ್ತದೆ. ಆಮೇಲೆ ನಮ್ಮ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅಷ್ಟೇ 1 ವರ್ಷಕ್ಕೆ 3 ಸಿನಿಮಾ ಮಾಡ್ಬೇಕು ಸರ್. ಹೌದು, ಇವಾಗ ನಿಮ್ಮಿಂದ ಜನ ಬರ್ತಾರೆ ಅಂದಮೇಲೆ ನೀವು ಜನಗಳನ್ನ ಎಳ್ಕೊಂಬರೋದು ನೀವೇ. ನಿಜ ಸರ್. ಹೌದು, ನೀವು 3 ವರ್ಷಕ್ಕೆ 1 ಸಿನಿಮಾ ಬಂದರೆ ಜನ ಮರ್ತೋಗಿರ್ತಾರೆ. ಎಸ್. ದಯವಿಟ್ಟು ವರ್ಷಕ್ಕೆ ಅಟ್ಲೀಸ್ಟ್ ಕೊನೆ ಪಕ್ಷ 2 ಸಿನಿಮಾ ಮಾಡಿ. ಕನ್ನಡ ಆಡಿಯನ್ಸು ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನಮ್ಮ ಸಿನಿಮಾ ರಂಗನ ಬೆಳೆಸಿ. ತುಂಬ ಜನ ಇದನ್ನು ನಂಬ್ಕೊಂಡು ಸಾವಿರಾರು ಜನ ಟೆಕ್ನಿಷಿಯನ್ಸ್ ಇದ್ದಾರೆ, ಊಟ ತಿಂತಾ ಇದ್ದಾರೆ. ನೀವು ಯಾರೂ ಬರಲಿಲ್ಲ ಅಂದರೆ ಒಂದೊಂದೇ ಸಿನಿಮಾಗಳು ಕಮ್ಮಿ ಆಗಿ 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 ಅವರು ಅನ್ಎಂಪ್ಲಾಯ್ಮೆಂಟ್ ಸ್ಕೀಮ್ ಹಾಕೋಗ್ಬಿಡ್ತದೆ. ಆಮೇಲೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಸುದ್ದಿ ವಾಹಿನಿ ಈ ಚಾನಲ್ಗೆ, ವಾಹಿನಿಗೆ ತುಂಬ ಒಳ್ಳೆಯದಾಗಲಿ, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟರು. ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ ವಾಹಿನಿ. ಮತ್ತೆ ಸೇರೋಣ. ಇಷ್ಟರಲ್ಲಿ ಮತ್ತೆ ಇನ್ನೊಂದು ಸತಿ ಇಲ್ಲಿ ಬರ್ತೀನಿ, ನನಗೆ ಬರಬೇಕು ಅಂತ ಅನಿಸ್ತಾ ಇದೆ, ಬರ್ತೀನಿ. ಖಂಡಿತ ಸರ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಹಿರಿಯ ಕಲಾವಿದರಾದಂತಹ ಮೈಕೋ ನಾಗರಾಜ್ ಸರ್ ಅವರ ಪ್ರೀತಿಯ ಮನದಾಳದ ಮಾತಾಗಿತ್ತು. ಸೊ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಸುದ್ದಿ ಮನೆ.